ನಮಸ್ಕಾರ ಎಲ್ಲರಿಗೂ. ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ, ಒಂದು 3 days ಕಂಟಿನ್ಯೂಸ್ ಮಡಿಕೇರಿ ಹೋಗ್ಬರೋಣ ಅಂತ. ಆಲ್ರೆಡಿ ಹೋಗಿದ್ದೀವಿ, ಈ ಸಲ ಸ್ವಲ್ಪ ಸ್ಪೆಷಲ್ ಅಷ್ಟೆ. ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಬಿಡ್ದಿ ರೋಡಲ್ಲಿ ಪಂಚಮುಖಿ ಟೆಂಪಲ್ ಬರುತ್ತಲ್ಲ, ಅದು ಮೀಟಪ್ ಪಾಯಿಂಟು. ಬನ್ನಿ ಹೊರಡೋಣ. ಮತ್ತು ಕೊರೋನಾ ಕೇಸಸ್ ಎಲ್ಲ ಸಿಗ್ತಾ ಇದೆ. ಈ ವೆಕೇಷನ್ ಟೈಮಲ್ಲಿ ಎಲ್ಲೇ ಟ್ರಾವೆಲ್ ಮಾಡಿದ್ರು ಸ್ವಲ್ಪ ಕೇರ್ಫುಲ್ ಆಗಿರಿ. ಸ್ಯಾನಿಟೈಸರ್ಸ್ನ ಯೂಸ್ ಮಾಡಿ. ಬಿ ಕೇರ್ಫುಲ್ ಅಷ್ಟೇ. ಓಹೋ, ಫ್ಲೈಓವರಲ್ಲೂ ರಾಂಗ್ ರೂಟ್. ಏನಕ್ಕೆ ಈ ಥರ ಎಲ್ಲ ಲೆಫ್ಟ್ ಸೈಡ್ ಬರ್ತಾ ಇದ್ದಾರೆ? ರಾಂಗ್ ರೂಟು. ಎಲ್ಲ ಒಂದ್ಸಲ ಕೈ ಮುಕ್ಕೊಳ್ಳಿ ಪಂಚಮುಖಿ ಗಣೇಶಂಗೆ. ಮ್ಯಾಂಡೇಟ್ರಿ ಥಿಂಗ್ಸ್ ಟು ಡೂ, ಚೈನ್ ಸ್ಪ್ರೇ. ನಾವು ತಿಂಡಿ ತಿಂದ್ವಲ್ಲ, ಹಾಗೆ ಗಾಡಿಗೂ ತಿಂಡಿ ತಿನ್ಸೋಣ ಅಂತ. ಸಾಕು ಬಿಡು, ಸಾಕು. ಇಲ್ಲಿಂದ ಗೋಲ್ಡನ್ ಟೆಂಪಲ್ ಸುಮಾರು ಒಂದು 200 ಕಿಲೋಮೀಟರ್ಸ್ ಇದೆ. ಹೋಗ್ರಪ್ಪ ಹೋಗ್ರ. ತುಂಬ ಜನ ಬೆಂಗಳೂರು ಬಿಡ್ತಾ ಇದ್ದಾರೆ ಅನ್ಕೋತೀನಿ. ಎಲ್ಲ ಕಡೆ ಟ್ರಾಫಿಕ್ ಇದೆ. ಅದೇ ಬೆಂಗಳೂರು ಮೈಸೂರು ಹೈವೇ ನೋಡ್ತಾ ಇರ್ಬೋದು. ಬೈಕ್ ಅವರಿಗೆ ಎಂಟ್ರಿ ಇಲ್ಲ, ಸೊ ನಾವುಗಳು ಸರ್ವಿಸ್ ರೋಡಲ್ಲೇ ಹೋಗಬೇಕು. ಮೈಸೂರು ಬೆಂಗಳೂರು ಹೈವೇ ಆದಮೇಲೆ ನಾನು ಈ ಹೈವೇಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಅಂದರೆ ಸರ್ವಿಸ್ ರೋಡಲ್ಲಿ. ಹೈವೇ ಆ ಕಡೆ ಹೋಗಂಗಿಲ್ಲ, ಬಟ್ ಸರ್ವಿಸ್ ರೋಡ್ ಎಲ್ಲ ಚೆನ್ನಾಗೇ ಮಾಡಿದಾರಲ್ಲ. ವಾಟ್ ಈಸ್ ದಿಸ್ ಪ್ಲ್ಯಾಂಟ್? ಅವಾಗ ಹೆಂಗಿದೆ ಅಲ್ಲ. ಓಕೆ, ಮುಂದಕ್ಕೆ ಹೋಗೋಣ. ಬ್ಯಾಕ್ ಟು ಹಿಮಾಲಯನ್. ಮೈಸೂರು ರೋಡಲ್ಲಿ ಟೋಲ್ ಕಟ್ಟಕ್ಕೆ ಗಾಡಿ ನೋಡಿ ಎಷ್ಟು ಜಾಮು. ಸೈಕ್ ಮಾತ್ರ. ಗಾಡಿ ಕೊಂಬು ನೋಡಿ ಹೆಂಗಿದೆ. ಮೈಸೂರು ಹೈವೇಯಿಂದ ಎಕ್ಸಿಟ್ ಆದ್ವಿ. ಡೈರೆಕ್ಟ್ ಇದಿವಾಗ ಶ್ರೀರಂಗಪಟ್ಟಣ ಹೋಗಿ ಪಿರಿಯಾಪಟ್ಟಣ ಕನೆಕ್ಟ್ ಆಗುತ್ತೆ. ಇಲ್ಲೆಲ್ಲಾದರೂ ಇವಾಗ ಊಟ ಮಾಡ್ಕೋಬೇಕು. ಡೈರೆಕ್ಟಾಗಿ ಗೋಲ್ಡನ್ ಟೆಂಪಲ್ ಫಸ್ಟ್ ವಿಸಿಟ್ ಕೊಡೋಣ ಅಂತ ಮಡಿಕೇರಿಲಿ. ಇನ್ನು ಒಂದು 30 ಕಿಲೋಮೀಟ್ರ್ ಇದೆ. ಶಕ್ತಿ ದೇವತೆಗಳ ನಗರಕ್ಕೆ ಸುಸ್ವಾಗತ. ಪುರಸಭೆ ಪಿರಿಯಾಪಟ್ಟಣ. ತುಂಬಾ ಮಕ್ಕಳೇ ತುಂಬಿಕೊಂಡಿದ್ದಾರೆ. ಸ್ಕೂಲ್ ಮಕ್ಕಳನ್ನೇ ಜಾಸ್ತಿ ಕರ್ಕೊಂಡ್ಬಂದಿದ್ದಾರೆ ಅನಿಸುತ್ತೆ. 3 days ಲೀವ್ ಸಿಕ್ತಲ್ಲ, ಬಸ್ ಮಾಡಿಕೊಂಡು ಮಕ್ಕಳ ಹತ್ರ ಎಲ್ಲ ಒಂದು 500 ಕಲೆಕ್ಟ್ ಮಾಡಿ ಪ್ರವಾಸ ಅಂತ ಹೇಳಿ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಜೈ. ಆಯುರ್ವೇದಿಕ್ ವೆಲ್ನೆಸ್, ಕಾಂಗೋ ಕಿಚನ್, LTN ಏನೋ ಕುಸಿನ, ತಾರಾ ಕ್ಲಿನಿಕ್, ಅಂಬಾರಿ ಪ್ಯೂರ್ ವೆಜ್. ಇರೋ ಬರೋ ಬೋರ್ಡೆಲ್ಲ ಇಲ್ಲೇ ಇದೆ. ಗೋಲ್ಡನ್ ಟೆಂಪಲ್ ನೋ ಎಂಟ್ರಿ ಫಾರ್ ಟೂರಿಸ್ಟ್ಸ್. ನೋ ಎಂಟ್ರಿ ಫಾರ್ ಟೂರಿಸ್ಟ್ಸಾ? ಯಾರ ಹತ್ರ ಕೇಳ್ಬೋದಿತ್ತು. ಅದೇ ಅಲ್ಲಿದೆಯಾ ಎಂಟ್ರಿ? ಇಲ್ಲಿ ಬಿಡಲ್ಲ.
ಪಾರ್ಕಿಂಗ್ ಎಲ್ಲಿ ಅಂಕಲ್? ಪಾರ್ಕಿಂಗ್ ಹೋಗಿ ಆ ಕಡೆ ಇಲ್ಲೇ ಲೆಫ್ಟಾ? ಇಲ್ಲಲ್ಲ ಆ ಕಡೆ ಹೋಗ್ಬೇಕು. ಹೌದಾ? ಅಲ್ಲಿ ಲೆಫ್ಟ್ ಹೋಗಿ ಲೆಫ್ಟ್ ಪಾರ್ಕಿಂಗ್. ಸರಿ ಸರಿ. ಪಾರ್ಕಿಂಗ್ ಪೈಡ್ ಪಾರ್ಕಿಂಗ್. ಗೋಲ್ಡನ್ ಟೆಂಪಲಲ್ಲಿ ಫುಲ್ ಮಕ್ಕಳೇ ತುಂಬಿಕೊಂಡಿದ್ರು, ಫುಲ್ಲು ಜನ ಮಾತ್ರ. ತುಂಬಾ ಜನ ಇದ್ರು. ಬಿದ್ದು ಬಂದ ನಮ್ಮ ಅಯ್ಯೋ. ಗೋಲ್ಡನ್ ಟೆಂಪಲಿಂದ ರಾಜಾ ಸೀಟ್ ಅಬೌಟ್ 34 ಕಿಲೋಮೀಟರ್ಸ್ ಇದೆ. 1 hour ಬೇಕು. ಬನ್ನಿ ಹೋಗೋಣ. ಕೂರ್ಗ್ ರೋಡೆಲ್ಲ ಫುಲ್ ಬ್ಯುಸಿ ಆಗಿದೆ ಟೂರಿಸ್ಟ್ಸ್. ರಾಜಾ ಸೀಟ್ನ ದಾರಿ ತುಂಬ ಡೀಪ್ ಆಗಿದೆ. ಮೈ ಗಾಡ್. ರಾಜ ಸೈಟಲ್ಲಿ ಮಾತ್ರ ಹೆವಿ ಜನ ಇದ್ದರು. ಕೂರ್ಗಲ್ಲಿ ಅಂದರೆ ಈ ಟೈಮಲ್ಲಿ ತುಂಬ ಜನ ಎಲ್ಲರೂ ವೆಕೇಷನ್ಗೆ ಅಂತಲೇ ಬಂದಿರ್ತಾರಲ್ವ ಹೊರಗಡೆ. ನೀವೆಲ್ಲೇ ಕರ್ನಾಟಕದ ಒಳಗಡೆ ಟೂರಿಸ್ಟ್ ಪ್ಲೇಸಿಗೆ ಹೋದರೂ ಜನ ಇರ್ತಾರೆ. ಎಲ್ಲರಿಗೂ ಒಂದು ಬ್ರೇಕ್ ಅಂತ ಬೇಕೇ ಬೇಕಲ್ವ. ಅವ್ರವ್ರು ಇಷ್ಟವಾದ ಪ್ಲೇಸಿಗೆ ಹೋಗ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ. ಅಲ್ಲಿ ಜನ ಇದ್ದರು, ತುಂಬ ಜನ, ಅಷ್ಟೊಂದು ಜನ, ಇಷ್ಟೊಂದು ಜನ ಅಂತ. ನಮ್ಮ ಡೆಸ್ಟಿನೇಷನ್ ಏನಿದೆ ನಾವು ಅದನ್ನು ರೀಚ್ ಆಗಬೇಕು ಅಷ್ಟೇ.